ಹೇಳಿ ಡ್ಯಾಡ್, ಆದಿತ್ಯ ಅವ್ರನ್ನ ಸಾಯ್ಸಕ್ ಬಂದಿದ್ದು ನಿಜಾನ? ಪ್ಲೀಸ್ ಡ್ಯಾಡ್, ಆ ಆದಿತ್ಯ ಇತ್ತೀಚೆಗೆ ಹುಚ್ಚನಾಯ್ ತರ ಕಂಡ್ಕೊಂಡವ್ರನ್ನ ಸಾಯ್ಸಕ್ ಹೋಗ್ತಿದ್ದಾನೆ. ಅದಲ್ದೆ ಕಾನೂನು ಕೈಗೆ ಸಿಕ್ಕಾಕೊಳ್ದೆ ಹಾಗೆ ಓಡಾಡ್ತಿದ್ದಾನೆ. ನೀವು ಒಂದ್ ಮಾತು ಹೇಳಿ, ಅವನನ್ನ ಅರೆಸ್ಟ್ ಮಾಡಿ ನಾನು ಬುದ್ಧಿ ಕಲಿಸ್ತೀನಿ. ಆದಿತ್ಯ ಇಲ್ಲಿಗೆ ಬಂದಿದ್ ನಿಜ, ಆದ್ರೆ ಅವ್ನು ಯಾರನ್ನು ಸಾಯಿಸೋದಕ್ಕೆ ಬಂದಿರಲಿಲ್ಲ. ಏನ್ ಸರ್, ಆದಿತ್ಯ ನನ್ನ ಕುತ್ತಿಗೆ ಹಿಸ್ಕುವಾಗ ನೀವು ಅಲ್ಲೇ ಇದ್ರಿ. ನೀವು ಅಮ್ಮ ಬರೋದು ಸ್ವಲ್ಪ ತಡ ಆಗಿದ್ರು ಇವತ್ತು ನನ್ನ ಹೆಣ ಬೀಳ್ತಿತ್ತು. ಈಗ ನೋಡಿದ್ರೆ ಅವನೇನು ಮಾಡ್ಲಿಲ್ಲ ಅಂತ ಹೇಳ್ತಿದ್ರಲ್ಲ. ಹಾಗಾದ್ರೆ ಆದಿತ್ಯ ಯಾಕೆ ಇಲ್ಲಿಗೆ ಬಂದಿದ್ದ? ಸಾಕ್ಷಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ. ವಾಟ್? ಸಾಕ್ಷಿಂಗ್ ಕರ್ಕೊಂಡು ಹೋಗಕ್ ಬನ್ನ? ಹೌದು. ಅವ್ನ್ ಸಾಕ್ಷಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಏನ್ ಮಾಡ್ತಿದ್ರಿ? ತಡಿಬೇಕಿತ್ತಲ್ವಾ? ಅದನ್ನ ಕೇಳೋದಕ್ಕೆ ನಿನಗೇನ್ ಹಕ್ಕಿದೆ? ಏನ್ ಡ್ಯಾಡ್ ಹೀಗೆ ಕೇಳ್ತಾ ಇದ್ದೀರಾ? ನಾನ್ ಸಾಕ್ಷಿ ತಮ್ಮ. ಆದಿತ್ಯ ಸಾಕ್ಷಿಂಗ್ ಕರ್ಕೊಂಡೋದ ಅಂದ್ರೆ ಕೇಳಕ್ ನನಗೆ ಹಕ್ಕಿಲ್ವಾ? ಸಾಕ್ಷಿಗೆ ನೀನ್ ಹೇಗ್ ತಮ್ಮನೋ ಹಾಗೆ ಆದಿತ್ಯನೋ ಅವನ ಅಣ್ಣ. ಇದ್ರಲ್ಲಿ ನಿನಗೆಷ್ಟು ಹಕ್ಕಿದೆಯೋ ಆದಿತ್ಯನ್ಗೂ ಅಷ್ಟೇ ಹಕ್ಕಿದೆ. ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ ಹೇಳಿದ್ದು ನಾನು. ಆ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ರಲ್ಲ. ಆದಿತ್ಯ ನನ್ನ ಸಾಯಿಸೋಕ್ ಬಂದಿದ್ದ ಅನ್ನೋ ವಿಷಯ ನಿಮ್ಗೆಲ್ಲ ಇಷ್ಟು ಕೇವಲ ಆಗೋಯ್ತಾ? ನೀವು ಸ್ವಲ್ಪ ಸುಮ್ಮನೆ ರೀ ಆಂಟಿ. ನೀನೀಗ ಒಳ್ಳೆ ಮಾತಲ್ಲಿ ಒಳಗೆ ಹೋದ್ರೆ ನಿನಗೆ ಒಳ್ಳೇದು ಅರ್ಪಿತಾ. ಇಲ್ಲ ಅಂದ್ರೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಬೇಕಾಗತ್ತೆ. ಸಾಕ್ಷಿ, ಸಾಕ್ಷಿ, ಏನೇ ಸಾಕ್ಷಿ, 2 ದಿನಕ್ಕೆ ಇಷ್ಟೊಂದು ಸೊರಗು ಹೋಗಿದ್ಯಲ್ಲ ಮಗಳೇ. ನಿಮ್ಮಪ್ಪ ನನಗೆ ನೀನು ಹುಷಾರಿಲ್ಲ ಅಂತೇಳಿ ಫೋನ್ ಮಾಡಿ ಹೇಳಿದಾಗ ನನಗೆ ಎಷ್ಟು ದುಃಖ ಆಯ್ತು ಗೊತ್ತಾ? ನಿಮ್ಮನ್ನ ನನ್ನ ಹತ್ರ ಮತ್ತೆ ನೋಡ್ಲಿಲ್ಲ ಅಂದಿದ್ರೆ ನನ್ನ ಖಂಡಿತ ಜೀವ ಸಹಿತ ಉಳಿತಾ ಇರ್ಲಿಲ್ಲ. ಛೇ, ಹಾಗೆಲ್ಲ ಮಾತಾಡಬಾರ್ದು ಸಾಕ್ಷಿ. ನೀನು ಬಾಳಿ ಬದುಕಬೇಕಾಗಿದ್ದು ಹುಡುಗಿ ಕಣೆ. ಸಾಯೋ ಮಾತೆಲ್ಲ ಆಡಬಾರ್ದು ಮಗಳೇ. ಮತ್ತೆ ಅವತ್ತು ನನ್ನ ಮುಖನೂ ನೋಡ್ದಿರ ನನ್ನನ್ನು ಮನೆಯಿಂದ ಕಳಿಸ್ಬಿಟ್ರಲ್ಲ. ನಿಮ್ಮನ್ನ ಮತ್ತೆ ಯಾವತ್ತು ನೋಡಕ್ಕೆ ಬರಬಾರ್ದು ಅಂತ ಡ್ಯಾಡಿ ಹತ್ರ ಹೇಳಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನಾ ಅರ್ಪಿತಂಗೆ ಗ್ರಾಚಾರ ಬಿಡ್ಸೋಣ ಅಂತ ಅಲ್ಲಿ ಹೋಗಿದ್ದೆ. ಆಗ ಸೂರ್ಯ ಅವರು ಇವಳು ವಿಷಯ ಹೇಳಿದ್ರು. ಇವಳ ಅವಸ್ಥೆ ನೋಡ್ಬೇಕಾಗಿತ್ತು. ಅಲ್ಲಿ ಜ್ವರ ಜಾಸ್ತಿ ಆಗಿ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ಲು. ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದೆ. ನಾನು ತುಂಬ ಮಿಸ್ ಮಾಡ್ಕೊಂಡ್ಯಾ? ಹ್ಞೂ ಅಮ್ಮ, ನೀವಿಲ್ದಿರ ನನಗೆ ಬದುಕೋದಕ್ಕೆ ಆಗಲ್ಲ. ನನ್ನನ್ನು ಯಾವತ್ತು ಮನೆಗೆ ಬರಬೇಡ ಅಂತ ಹೇಳಿ ಕಳಿಸ್ಬಿಟ್ರಲ್ಲ. ಹೇಗಮ್ಮ ಮನಸ್ಸು ಬಂತು ನಿಮಗೆ? ಐ ಆಮ್ ರಿಯಲಿ ಸಾರಿ ಕಣೆ ಸಾಕ್ಷಿ. ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡೆ. ನಿಮ್ಮ ಡ್ಯಾಡಿ ಮತ್ತೆ ಆರ್ಯ ನೀನು ನಾವು ರಂಜಿತ್ ಹತ್ರ ಬೇಕು ಅಂತ ಕಳಿಸ್ದೆ ಅಂತ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು ಕಣೆ. ಅದಕ್ಕೆ ನನ್ನ ಮನಸ್ಸಿಗೆ ನೋವಾಯಿತು. ನೀನು ಕೂಡ ಅವ್ರ ಮುಂದೆ ಅದೇ ರೀತಿ ನಡ್ಕೊಂಡೆ. ಅದಕ್ಕೆ ಬೇಜಾರಾಗಿ ಹೀಗೆಲ್ಲ ಮಾಡಿಬಿಟ್ಟೆ. ಅವರಿಬ್ರು ನಿಮಗೆ ಬೇಜಾರು ಮಾಡಿದ್ರು ಅಂತ ನನ್ನ ಮೇಲೆ ಕೋಪ ತೋರಿಸಿದ್ರ? ಡ್ಯಾಡಿ ಆರ್ಯ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ರ ನೀವು? ನನ್ನನ್ನು ಯಾಕೆ ಯಾವತ್ತು ಈ ಮನೆಗೆ ಬರಬೇಡ ಅಂತ ಹೇಳಿದ್ರಿ? ನೀನು ಕೂಡ ಹಾಗೆ ಮಾಡಿದೆ ಕಣ. ನನಗೊಂದು ಮಾತು ತಿಳಿಸ್ತೀನಿ, ರಂಜಿತ್ನ ಮೀಟ್ ಮಾಡಿ ಬಂದೆ. ಆದಿತ್ಯಂಗೋಸ್ಕರ ಯಾವತ್ತಾದ್ರೂ ರಂಜಿತ್ ಹತ್ರ ಮಾತಾಡು ಅಂತ ಕಳಿಸ್ತೀನಿ ಅಂತ ಅನ್ಸುತ್ತಾ ಸಾಕ್ಷಿ? ಖಂಡಿತ ಇಲ್ಲಮ್ಮ. ನಾನು ಯಾವತ್ತು ನಿಮ್ಮ ಬಗ್ಗೆ ಹಾಗೆ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನೋಡು, ನಿಮ್ಮ ಡ್ಯಾಡಿ ಮತ್ತೆ ಆರ್ಯ ಎಲ್ಲಿಗೆ ಬಂದು ಹೇಗೆ ಮಾತಾಡಿದ್ರು ಅಂತ. ನೀನು ನಾನು ಹಾಳು ಮಾಡ್ತಾ ಇದ್ದೀನಂತೆ, ನಿನಗೆ ದಾರಿ ತಪ್ಪಿಸ್ತಾ ಇದ್ದೀನಂತೆ. ಇದನ್ನೆಲ್ಲ ಕೇಳಿ ನನಗೆ ನೋವಾಗಲ್ವಾನೆ? ನೀನ್ ಯಾಕೆ ನನಗೆ ಹೇಳ್ದೆ ರಂಜಿತ ಮೀಟ್ ಮಾಡಕ್ ಹೋದೆ? ಆದಿ ನನ್ನ ಕಾರಣದಿಂದ ತಾನೇ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು. ನಿಮಗೆ ಆದಿ ಅಂದ್ರೆ ಪ್ರಾಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂತ ರಂಜಿತ್ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೋದೆ. ನಮ್ಗೆ ಯಾರಿಗೂ ಹೇಳ್ದೆ ಯಾಕೆ ನೀನು ಅವನ ಹತ್ರ ಮಾತಾಡಕ್ ಹೋದೆ? ಹ್ಞೂ ಕಣೆ ಸಾಕ್ಷಿ, ತಪ್ಪಲ್ವಾ ನೀನ್ ಮಾಡಿದ್ದು? ಒಂದು ಸಲ ಅವ್ನ್ ಗೆಸ್ಟ್ ಹೌಸ್ಗೆ ಹೋದ್ಮೇಲೆ ಅವ್ನು ಎಷ್ಟು ಚೀಪಾಗಿ ನಡ್ಕೊಂಡ ಅಂತ ಗೊತ್ತು ತಾನೆ. ಎಲ್ಲ ಗೊತ್ತಿದ್ಮೇಲೂ ಒಬ್ಳೆ ಹೋಗಿದ್ದಿಲ್ಲ ಅವನ್ನ ಮೀಟ್ ಮಾಡಕ್ಕೆ. ಬುದ್ಧಿ ಇದೆಯಾ ನಿನಗೆ?
ನನಗೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲ ಅದಕ್ಕೆ ನಾನೇ ರಂಜಿತ್ ಹತ್ರ ಮಾತಾಡಕ್ಕೆ ಹೋದೆ. ನಾನು ರಂಜಿತ್ ಹತ್ರ ಹೋಗ್ತೀನಿ ಎಂದಿದ್ದಿದ್ರೆ ಅಮ್ಮ ಆಗಲಿ ಅಜ್ಜಿ ಆಗಲಿ ಕಳಿಸ್ತಾ ಇದ್ರ. ಅದು ಸರಿ ಸಾಕ್ಷಿ, ಆದ್ರೆ ನೀನು ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಳ್ಬಾರ್ದಿತ್ತು ಕಣೆ. ನಾನು ಆದಿಗೋಸ್ಕರ ಎಷ್ಟು ರಿಸ್ಕ್ ಬೇಕಾದ್ರೂ ತಗೊಳ್ತೀನಿ. ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅನ್ನೋ ಅಷ್ಟರಲ್ಲಿ ನನ್ನನ್ನು ಮನೆಯಿಂದ ತಳ್ಳಿಬಿಟ್ರಿ. ನಿಮ್ಮ ಕಾಲಕ್ಕೆ ಬಿದ್ದು ಕೇಳ್ಕೊಂಡ್ರು ನನ್ನ ಮುಖ ಕೂಡ ನೋಡ್ಲಿಲ್ಲ ನೀವು. ನನಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ನಿನ್ನ ಕಳಿಸ್ಕೊಡಕ್ಕೆ ನನಗೂ ಮನ್ಸಿರ್ಲಿಲ್ಲ ಕಣೆ ಸಾಕ್ಷಿ. ಆದ್ರೆ ಏನ್ ಮಾಡೋದು, ನಿಮ್ ಡ್ಯಾಡಿ ಮತ್ತೆ ಆರ್ಯ ನನಗೆ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು ಕಣೆ. ನನ್ನ ಮನ್ಸಿಗೆ ಅದಕ್ಕೆ ನೋವಾಯ್ತು. ನೀನು ಹೋಗ್ಬೇಕಾದ್ರೆ ನಿನ್ ಕಡೆ ನೋಡಿದ್ರೆ ಎಲ್ಲಿ ನಾನು ವೀಕ್ ಆಗ್ಬಿಡ್ತೀನಿ ಅಂತ ನಿನ್ ಕಡೆ ತಿರುಗಿ ನೋಡ್ಲಿಲ್ಲ. ಈ ಅಮ್ಮನ ಮನ್ಸನ್ನ ನೀನಾದ್ರೂ ಅರ್ಥ ಮಾಡ್ಕೊಳ್ಬೇಕು ತಾನೆ. ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಅವತ್ತು ಇಲ್ಲಿಂದ ಹೋಗಿದ್ದು. ಇನ್ನು ಮುಂದೆ ಎಲ್ಲಿ ನಿಮ್ಮನ್ನು ನೋಡೋಕ್ಕಾಗದೇ ಇಲ್ಲ ಅಂತ ತುಂಬ ಭಯ ಆಗಿತ್ತು. ಅದಕ್ಕೆ ನಾನು ಹುಷಾರು ತಪ್ಪಿಟ್ಟಿದ್ದೆ. ಅದೇನಾದರೂ ನನ್ನನ್ನು ವಾಪಸ್ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ನನ್ನ ನೆನ್ಸ್ಕೊಂಡು ಹುಷಾರು ತಪ್ಪಷ್ಟು ಮಿಸ್ ಮಾಡ್ಕೊಳ್ತೇನೆ. ನಂಬಿಕೆ ಬರ್ತಿಲ್ವಾ ನಿಮಗೆ? ಪ್ರೂವ್ ಮಾಡ್ಲಾ? ಸಾಕ್ಷಿ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ಈಗ ನೋಡು, ನಿಮ್ಮ ಅಣ್ಣ ನಿನ್ನನ್ನು ಮನೆಯಿಂದ ಹೋಗು ಅಂತ ಹೇಳಿದ್ದ. ಈಗ ಅವನೇ ನಿನ್ನ ಮನೆಗೆ ಕರ್ಕೊಂಡು ಬರ್ಲಿಲ್ವಾ? ಅಮ್ಮ, ಇನ್ಯಾವತ್ತೂ ನನ್ನನ್ನು ದೂರ ಮಾಡಬೇಡಿ ಪ್ಲೀಸ್. ಏನೇ ನೀನು ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಯಾವ ಪ್ಲಾನುಗಳು ಇಲ್ವಾ? ಏನ್ ಲೈಫ್ ಲಾಂಗ್ ನಿನ್ನ ಇಲ್ಲೇ ಇಟ್ಕೊಳಕ್ಕಾಗತ್ತ ನಾವು? ಅಷ್ಟೇ. ಆಮೇಲೆ ನಿಮ್ಮಪ್ಪ ನಿನ್ನ ತಮ್ಮ ಬಂದು ಮತ್ತೆ ಜಗಳ ಆಡ್ತಾರೆ. ಆದಿತ್ಯ, ಇವ್ರ ಮದುವೆ ಬಗ್ಗೆ ಈಗಲೇ ಮಾತಾಡೋದು ಬೇಡ ಕಣ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆರ್ತಿ, ಇವಳಿಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ನಿನ್ನ ಅಂದ್ಕೊಂಡಿರೋ ರೀತಿ ನೋಡಿದ್ರೆ ಇವಳಿಗೆ ಒಬ್ಬ ಮನೆಯಾಳಿಯನ್ನೇ ತಂದು ಕಟ್ಟಬೇಕು ಕಣೆ. ಸಾಕ್ಷಿ ಸಂತೋಷವಾಗಿ ನಮ್ಮ ಕಣ್ಣೆದುರುಗಡೆನೇ ಇರ್ತಾಳೆ ಅನ್ನೋದಾದ್ರೆ ಮನೆಯಳಿಯನ್ನೇ ತರೋಣ. ಹಾಗಾದ್ರೆ ಒಬ್ಬ ಒಳ್ಳೆ ಬಕ್ಕನ ಹುಡ್ಕೋ ಜವಾಬ್ದಾರಿ ನಂದು. ಅವನಿಗೆ ಹಿಂದೆ ಮುಂದೆ ಇರಬಾರ್ದು. ಒಳ್ಳೆ ಗುಣವಂತಂತ ಕಟ್ಬಿಡೋಣ. ಇವಳು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಗೋತಿ ಅಂತ ಬಕ್ರ ಎಲ್ಲೂ ಸಿಗಲ್ಲ. ಹಂಗಂದ್ರೆ ಸಿಕ್ಕಿದ್ರೆ ಮದುವೆ ಆಗ್ಬಿಡ್ತೀಯಾ? ನೋಡಿ ಆದಿತ್ಯ ಯಾಕೆ ಹೀಗೆ ಮಾಡ್ತಿದ್ದಾನೆ? ಅವ್ನು ತಪ್ಪದಾರಿ ಹಿಡಿತಿದ್ದಾನೆ. ನೀವೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆದಿತ್ಯ ಏನ್ ತಪ್ಪು ಮಾಡ್ದ? ಏನ್ ಡ್ಯಾಡ್ ಹೀಗೆ ಕೇಳ್ತಾ ಇದ್ದೀರಾ? ಅವತ್ತು ರಂಜಿತ್ನ ಸಾಯ್ಸಕ್ ಹೋಗಿದ್ದಾನೆ, ಇವತ್ತು ಅರ್ಪಿತಾ ಆಂಟಿನ ಸಾಯ್ಸಕ್ ಬಂದಿದ್ದಾನೆ. ರಂಜಿತ್ನ ಸಾಯಿಸೋದಕ್ಕೆ ಆದಿತ್ಯ ಬಂದ ಅಂತ ನೀನು ಹೇಳ್ತಿದ್ಯಾ? ಆದ್ರೆ ರಂಜಿತ್ ಆದಿತ್ಯ ಸ್ಟೇಟ್ಮೆಂಟ್ ಕೊಡ್ಲೇ ಇಲ್ವಲ್ಲ. ಆದಿತ್ಯಂದು ಏನೂ ತಪ್ಪಿಲ್ಲ ಅಂತ ನೀನೇ ಅವನ್ನ ಬಿಟ್ಟು ಕಳಿಸಿದ್ಯಾ. ಈಗ ಮತ್ತೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಯಾಕೆ ಹೇಳ್ತಿದ್ಯಾ? ಆದಿತ್ಯ ರಂಜಿತ್ಗೆ ಚಾಕು ಹಾಕಿದ್ದು 100% ನಿಜ ಡ್ಯಾಡ್. ಅರೆ ರಂಜಿತ್ ಯಾಕೆ ಹಾಕಿ ಸ್ಟೇಟ್ಮೆಂಟ್ ಕೊಟ್ಟಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕ್ಷಿ ಹೋಗಿ ರಂಜಿತ್ ಹತ್ರ ಬೇಡ್ಕೊಂಡಿದ್ದಾಳೆ, ಅದಕ್ಕೆ ಆದಿತ್ಯ ಬಚಾವಾಗಿರೋದು. ಇವತ್ತು ಅರ್ಪಿತಾ ಆಂಟಿ ಕತ್ತಿಸ್ಕಿ ಸಾಯ್ಸಕ್ ಬಂದಿದ್ದಾನೆ. ನೀವಿಬ್ರು ಅವನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಲ್ಲ. ಯಾಕೆಂದ್ರೆ ಅವ್ನು ಯಾವ ತಪ್ಪು ಮಾಡಿಲ್ಲ. ಅಂದ್ರೆ ಅರ್ಪಿತಾ ಆಂಟಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ಆದಿತ್ಯ ಹೀಗೆ ಮಾಡ್ದ ಅಂತ ಹೇಳ್ತಿದ್ದೀರಾ? ಅರ್ಪಿತಾ ಆಂಟಿ ಏನ್ ಮಾಡಿದ್ದಾರೆ? ಅವ್ರ ಪಡೆಗೆ ಅವ್ರು ಇಲ್ವಾ? ಆರ್ಯ, ನೀನ್ ಸ್ವಲ್ಪ ಕಣ್ಬಿಟ್ಟು ನೋಡು, ಆಗ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಅರ್ಪಿತಂಗೂ ರಂಜಿತ್ಗೂ ಲಿಂಕ್ ಇದೆ. ನಮ್ಮ ಸಾಕ್ಷಿ ಎಷ್ಟೋ ದಿನದಿಂದ ರಂಜಿತ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲಂತೆ. ಈ ವಿಷಯ ಅರ್ಪಿತಂಗೆ ಗೊತ್ತಿತ್ತು, ಆದರೂ ನಮ್ಮ ಹತ್ರ ಮುಚ್ಚಿಟ್ಟಿದ್ದಾಳೆ. ಇಷ್ಟು ಸಾಲದು ಅಂತ ನನ್ನ ಶತ್ರು ಚಿದಂಬರ ಜೊತೆ ಸೇರಿಕೊಂಡು ನಮ್ಮ ಮನೆಯಲ್ಲೇ ಇದ್ಕೊಂಡು ಅವನು ಪರ ಕೆಲಸ ಮಾಡ್ತಾ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಹೌದು ಆರ್ಯ, ಆ ಅರ್ಪಿತಾ ಸಾಮಾನ್ಯವಾದವಳಲ್ಲ. ಚಿದಂಬರಂ ಫೈಲ್ಸ್ನ ತಗೊಂಡು ಬಂದು ಸೈನ್ ಮಾಡ್ಸಕ್ ಹೋಗಿ ನಿಮ್ಮ ಅಪ್ಪನ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾಳೆ. ಆರ್ತಿಯವರು ಸಾಕ್ಷಿ ಒಬ್ಬಳನ್ನ ರಂಜಿತ್ ಹತ್ರ ಮಾತಾಡೋದಕ್ಕೆ ಕಳಿಸಿದ್ದಾರೆ ಅಂತ ನಿನಗೆ ಅರ್ಪಿತಾ ಫೋನ್ ಮಾಡಿ ಹೇಳಿದ್ಲು. ನೀನು ಹೋಗಿ ಆರ್ತಿಯವ್ರ ಹತ್ರ ಜಗಳ ಮಾಡಿದೆ. ಅರ್ಪಿತಾ ಈ ವಿಷಯನ ನಿನಗೆ ಯಾಕೆ ಫೋನ್ ಮಾಡಿ ಹೇಳಿದ್ಲು ಗೊತ್ತಾ? ನೀನು ಸಿಟ್ಟು ಮಾಡಿಕೊಂಡು ಆರ್ತಿಯವ್ರ ಹತ್ರ ಜಗಳ ಆಡಲಿ, ನಮ್ಮಲ್ಲಿ ಜಗಳ ಆಗಲಿ ಅಂತ. ಅರ್ಪಿತಾ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಅನ್ನನೇ ತಿನ್ಕೊಂಡು ನಮ್ಮನ್ನೇ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಅರ್ಪಿತಾ ಆಂಟಿ ನಮ್ಮ ಮನೇಲೆ ಇದ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ರಂತ ನಂಗೆ ಗೊತ್ತಿಲ್ಲ ಡ್ಯಾಡ್. ನಾನು ಈಗಲೇ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಇಟ್ಕೋ ಆರ್ಯ, ಅವಳ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅವಳು ಇನ್ನಷ್ಟು ಅಲರ್ಟ್ ಆಗ್ತಾಳೆ, ಇನ್ನಷ್ಟು ಕಣ್ಣೀರು ಸುರಿಸುವ ನಾಟಕ ಆಡಿ ನಮ್ಮ ಗಮನಕ್ಕೆ ಬರದೇ ಇರೋ ಹಾಗೆ ನಮಗೆ ತೊಂದರೆ ಕೊಡ್ತಾಳೆ.
ನಾವೇನಾದ್ರೂ ಮಾಡಲೇಬೇಕು ಡ್ಯಾಡ್. ಇದನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಅಮ್ಮ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವಳನ್ನು ಈಗಲೇ ಮನೆಯಿಂದ ಆಚೆ ಕಳಿಸ್ಬಿಡೋಣ ಅಂತ. ನೋ ಡ್ಯಾಡ್, ಅದಷ್ಟು ಒಳ್ಳೆ ಐಡಿಯಾ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅರ್ಪಿತಾ ಆಂಟಿನ ಈಗಲೇ ಮನೆಯಿಂದ ಆಚೆ ಹಾಕಿದ್ರೆ ನಮ್ಮ ವಿರುದ್ಧ ಸಂಚು ಮಾಡೋಕ್ಕೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಆ ರಂಜಿತ್ತು ಚಿದಂಬರಂ ಅವ್ರ ಪರ ಸೇರ್ಕೊಳ್ತಾರೆ. ಅರ್ಪಿತಾ ಆಂಟಿ ಮನೇಲೇ ಇದ್ರೆ ಅವ್ರ ಹೆಜ್ಜೆ ಹೆಜ್ಜೆಗೂ ನಾವು ಕಣ್ಣಿಡ್ಬೋದು. ಅವ್ರ ಮನೇಲೇ ಇದ್ರೆ ಕ್ಷೇಮ ಡ್ಯಾಡಿ. ಹಾಗಂತ ಗೊತ್ತಿದ್ದು ಅವಳನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಹೀಗೆ ಬಿಟ್ರೆ ಅವಳು ಇನ್ನೇನಾದ್ರೂ ಮಾಡಿ ಆರ್ತಿ ಮನೆಗೆ ಬರ್ದೇ ಇರೋ ಹಾಗೆ ಮಾಡ್ಬಿಡ್ತಾಳೆ. ಪರ್ಮನೆಂಟ್ ಆಗಿ ಇರ್ಲಿ ಅಂತ ನಾನು ಹೇಳ್ತಿಲ್ಲ ಅಜ್ಜಿ. ಫಸ್ಟ್ ಸಾಕ್ಷಿ ಮದುವೆ ಆಗಲಿ, ಆಮೇಲೆ ನಾವೇ ಮನೆಯಿಂದ ಕಳಿಸ್ಬಿಡೋಣ. ಕಾಫಿ ತಗೋಪ್ಪ. ಸೂರ್ಯ, ಅರ್ಪಿತಾ ಇಲ್ಲಿರೋ ತನಕ ಅವಳ ಮೇಲೆ ಕಣ್ಣಿಟ್ಟಿರೋ ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಹೌದಮ್ಮ, ಅರ್ಪಿತಾ ಫೋನ್ನ ಟ್ರ್ಯಾಪ್ ಮಾಡಿಸಿ ಅವಳು ಯಾರಿಗೆ ಫೋನ್ ಮಾಡ್ತಾಳೆ ತಿಳ್ಕೊ ಅಂತ ಹರಿಂಗ್ ಹೇಳಿದ್ದೀನಿ. ಅದೊಂದು ಮಾಡಿದ್ರೆ ಸಿಕ್ಕಾಕೋತಾಳೆ ನೋಡು. ಇನ್ಮೇಲೆ ಅವಳನ್ನ ಎಲ್ಲೂ ಒಬ್ಬಳೆ ಕಳ್ಸೋದೇ ಇಲ್ಲ ಗೊತ್ತಾ. ಹೀಗೆ ಒಂದೊಂದೇ ಬಾಲ ಕಟ್ ಮಾಡ್ತಾ ಇದ್ರೆ ನಮ್ಮ ದಾರಿಗೆ ಬರ್ತಾಳೆ. ಆದರೂ ಹೇಳೋಕ್ಕಾಗಲ್ಲಮ್ಮ. ಅವಳ ಹತ್ರ ಒಂದೇ ಸಿಮ್ ಇದೆ ಅಂತ ಏನು ಗ್ಯಾರಂಟಿ? ಇನ್ನೊಂದು ಸಿಮ್ ಹಾಕ್ಕೊಂಡು ಬೇರೆಯವ್ರ ಹತ್ರ ಮಾತಾಡ್ಬೋದಲ್ವಾ? ಅದು ನಿಜ. ಇದೇನು ಲಗೇಜು? ಎಲ್ಲಿಗೆ ಹೊರಟೆ? ಎಲ್ಲಿಂದ ಬಂದೋ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಸಾಕಿದ್ದೀರಾ, ಇನ್ನು ಮುಂದೆ ನನ್ನ ಭಾರ ನಿಮಗೆ ಬೇಡ. ಇದೇನು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನಾನು ಈ ಮನೇಲಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಎಲ್ಲರೂ ಕಾಯ್ತಾ ಇದ್ದೀರಾ. ಈ ಹಿಂದೆ ತುಂಬ ಸಲ ಈ ವಿಚಾರ ನಮ್ಮ ಮಧ್ಯ ಬಂದು ಹೋಗಿದೆ. ಇಷ್ಟಾದ್ಮೇಲೂ ನಾನು ಇದೇ ಮನೇಲಿದ್ದರೆ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ಈ ನಿರ್ಧಾರ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಈ ಮನೇಲಿ ಯಾರಿಗೇನೇ ಕೆಟ್ಟದ್ದು ನಡೆದ್ರೂ ನಾನೇ ಕಾರಣ ಅನ್ನೋ ಹಾಗೆ ನನ್ನನ್ನು ನೋಡ್ತೀರಾ. ನಾನೇನೋ ಚಿದಂಬರ ಜೊತೆ ಕೈ ಜೋಡಿಸಿ ಸಂಚು ಮಾಡ್ತಿದ್ದೀನಿ, ರಂಜಿತ್ ಜೊತೆ ಸೇರಿಕೊಂಡು ಸಾಕ್ಷಿನ ತಪ್ಪದಾರಿಗೆ ಎಳಿತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಭಾವನೆ. ಒಟ್ಟಲ್ಲಿ ಎಲ್ಲರ ದೃಷ್ಟಿನಲ್ಲೂ ನಾನು ವಿಲನ್ ಆಗಿದ್ದೀನಿ. ಇಷ್ಟು ವರ್ಷ ನಿಮ್ಮ ಮನೇಲಿ ನನಗೆ ಆಶ್ರಯ ಕೊಟ್ಟು ಅನ್ನ ಹಾಕಿದ್ದೀರಿ, ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೊರಗೆ ಹೋಗಿ ಬದುಕೋದು ಅಷ್ಟು ಸುಲಭ ಅಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ಇನ್ನು ಯೋಚನೆ ಮಾಡೋಕ್ಕೇನೂ ಇಲ್ಲ. ನೀನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ನಿಂತಿದ್ಯಾ ಅಂದರೆ ಹೊರಗಡೆ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಅಂತ? ಇಲ್ಲ, ಏನೋ ಒಂದು ದಾರಿ ಸಿಗುತ್ತೆ ಅನ್ನೋ ಧೈರ್ಯ. ಬದುಕ್ತೀನಿ. ಎನಿವೆ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಹೊರಡ್ತೀನಿ. ಆರ್ಯ ನಿನ್ನ ಇಲ್ಲೇ ಇರೋದಕ್ಕೆ ಹೇಳಿದ್ದಾನೆ. ಅದು ಸಾಕ್ಷಿ ಮದುವೆ ಆಗೋ ತನಕ. ಆಮೇಲೆ ನೀವೇ ನನ್ನೆಲ್ಲೋ ಒಂದು ಕಡೆ ಸಾಗ ಹಾಕ್ತೀರಾ. ಅದಕ್ಕೂ ಮುಂಚೆ ನಾನಾಗಿ ಮನೆ ಬಿಟ್ಟು ಹೋದರೆ ನನಗೆ ಮರ್ಯಾದೆ ಅಲ್ವಾ? ಹೊರಡ್ತೀನಿ ಸರ್, ಹೊರಡ್ತೀನಿ ಮೇಡಮ್. ನಾನು ಇಡೀ ಪ್ರಪಂಚಕ್ಕೆ ಟೋಪಿ ಹಾಕ್ತೀನಿ, ಆದ್ರೆ ಅರ್ಪಿತಾ ನನಗೆ ಟೋಪಿ ಹಾಕಿದ್ರು. ಡ್ಯಾಡಿ ಏನಾಯ್ತು? ಮೈನಿಂಗ್ ಕಂಪನಿ ಫೈಲ್ಗಳಿಗೆ ಸೂರ್ಯ ಹತ್ರ ಸೈನ್ ಹಾಕ್ಸಿದೆ ಅಂತ ನಾನು ಫೋನ್ ಮಾಡಿ ಸುಳ್ಳು ಹೇಳಿದ್ದಾಳೆ. ಆ ಅರ್ಪಿತಾ ನಂಬ್ಕೊಂಡು ನೀನು ಸಾಕ್ಷಿನ ಮದುವೆ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದೆ. ಈ ಕಡೆಗೆ ಸಾಕ್ಷಿನೂ ಇಲ್ಲ, ಆ ಕಡೆ ನನ್ನ ಫೈಲ್ಗೆ ಸೈನೂ ಇಲ್ಲ. ನೀವೊಬ್ಬರೇ ಬೇರೆಯವ್ರಿಗೆ ಮೋಸ ಮಾಡೋದು ಅಂತ ಅನ್ಕೊಂಡಿದ್ದೀರಾ? ನಿಮ್ಮನ್ನು ಮೀರಿಸೋರು ಇರ್ತಾರೆ ಈ ಪ್ರಪಂಚದಲ್ಲಿ. ನನ್ನ ಕೆಲಸ ಆಗಿಲ್ಲ ಅಂದ್ರೆ ನಾನೇ ಕೋಪದಲ್ಲಿದ್ದೀನಿ. ಏನಾದ್ರು ಮಾತಾಡಿ ನೀನು ಮುಗಿಸ್ಬಿಡ್ತೀರಂತೆ. ನಿಮ್ಮ ಬಿಸ್ನೆಸ್ ಟೆನ್ಷನ್ಸ್ನ ಅಮ್ಮನ ತೀರ್ಸ್ಕೊಬಿಡಿ ನೀವು. ಇದುವರೆಗೂ ಅವ್ರು ಅನುಭವಿಸಿದ್ರೆ ಸಾಕು. ಫೈಲಿಗೆ ಸೈನ್ ಆಗಿದ್ರೆ ಬೇಡ, ನನಗೆ ಸಾಕ್ಷಿ ಸಿಕ್ಕಿದ್ರೆ ಸಾಕು. ಆ ಫೈಲ್ಗೋಸ್ಕರನೇ ನೀನು ಸಾಕ್ಷಿನ ಪ್ರೀತಿಸೋ ನಾಟಕ ಆಡು ಅಂತ ಹೇಳಿದ್ದು. ನನಗೆ ಫೈಲು ಸಿಗ್ಲಿಲ್ಲ, ಆ ಸಾಕ್ಷಿ ಸಿಕ್ಕ ಪ್ರಯೋಜನ ಏನು? ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ 100% ಅಂತ ಹೇಳಿದ್ಲು, ಈಗ 200% ನನಗೆ ಮೋಸ ಮಾಡಿದ್ಲು. ಈ ಅರ್ಪಿತಾ ಒಂದ್ಸಲ ಮಾತು ಕೊಟ್ರೆ ಏನೇ ಆದರೂ ನಡೆಸ್ಕೊಡ್ತಾಳೆ. ಒಂದ್ಸಲ ಈ ಅರ್ಪಿತನ ಏಮಾರಿಸ್ಬಿಟ್ರು ಸೂರ್ಯ ಅವರು. ಅದಕ್ಕೆ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ. ಆದರೆ ಎರಡನೇ ಸಲ ಏಮಾರ್ಸೋಕ್ಕಾಗಲ್ಲ. ನಿಮ್ಮ ಕೆಲಸ ಆಗಿದೆ, ತಗೊಳ್ಳಿ ನಿಮ್ಮ ಫೈಲ್.
ಗಾಡ್, ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ. ಐ ಆಮ್ ರಿಯಲಿ ಸಾರಿ. ಒಂದು ನಿಮಿಷ ನಿಮ್ಮನ್ನು ಮಿಸ್ಟೇಕ್ ಮಾಡಿಕೊಂಡು ಏನೇನೋ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಸರ್. ಸೂರ್ಯನ ಹತ್ರ ಈ ಫೈಲ್ಗೆ ಸೈನ್ ಹೇಗೆ ಮಾಡ್ತಿದ್ರಿ? ವೈಜು, ನೀನು ಸ್ವಲ್ಪ ಒಳಗೋಗು. ನಿನಗೆ ಹೇಳ್ತಾ ಇರೋದು, ಹೋಗೊಳಗೆ. ಹೇಳಿ ಅರ್ಪಿತಾ, ಇಂಥ ವಂಡರ್ಫುಲ್ ಕೆಲಸನ ಆ ಇಡಿಯಟ್ ಸೂರ್ಯನ್ಗೆ ಗೊತ್ತಾಗದಿರೋ ಹಾಗೆ ಹೇಗ್ ಮಾಡಿದ್ರಿ? ಎಕ್ಸಲೆಂಟ್ ಅರ್ಪಿತಾ. ಹೊಗಳಿಕೆ ಸಾಕು. ಈಗ ಸೂರ್ಯನ ಮನೆ ಬಿಟ್ಟು ಬಂದಿದ್ದೀನಿ. ಇನಾಮ್ ಹೇಳಿ, ನನ್ನ ಕೈ ಖಾಲಿ. ಅರ್ಪಿತಾ, ನೀವು ಕೇಳಿದ ಪರ್ಸೆಂಟೇಜ್ ಕೊಡ್ತೀನಿ. ಅದರ ಜೊತೆಗೆ 3 ಕೋಟಿ ರೂಪಾಯಿ ಬೆಲೆ ಬಾಳೋ ವಿಲ್ಲಾ ಗಿಫ್ಟ್ ಮಾಡ್ತೀನಿ. ಸಾಕಾ? ಡ್ಯಾಡ್, ನೀವು ವಿಲ್ಲಾ ಪರ್ಚೇಸ್ ಮಾಡ್ಕೊಡೋವರೆಗೂ ಇವ್ರು ನಮ್ಮ ಗೆಸ್ಟ್ ಹೌಸಲ್ಲೇ ಇರಲಿ. ನನಗೆ ನೀವು ಕೊಡೋ ವಿಲ್ಲಾ ದೊಡ್ಡದಲ್ಲ ಸರ್. ನಾನು ಆ ಆದಿತ್ಯನ ಮೇಲೆ ಸೇಡ್ ತೀರಿಸ್ಕೋಬೇಕು. ಯಾಕೆ? ಆದಿತ್ಯ ನಿಮ್ಗೇನ್ ಮಾಡ್ದ? ನಿಮ್ಮ ಮಗನ್ನ ಸಾಯ್ಸಕ್ ಬಂದಿದ್ದ ಆ ಬೀದಿ ರೌಡಿ ಇವತ್ ನನ್ನೂ ಸಾಯ್ಸಕ್ ಬಂದಿದ್ದ. ಅರ್ಪಿತಾ ಅವರೇ, ಆ ಆದಿತ್ಯನಿಗೆ ಬುದ್ಧಿ ಕಲಿಸೋದಕ್ಕೆ ನಿಮ್ಮ ಹತ್ರ ಒಂದು ಒಳ್ಳೆ ಅವಕಾಶ ಇದೆ. ನನಗೆ ಚಾಕು ಹಾಕಿದ ಕೇಸಲ್ಲಿ ಹೇಗೋ ಬಚಾವ್ ಆಗ್ಬಿಟ್ಟ. ಆದರೆ ಈಗ ಮಾತ್ರ ನೀವು ಬಿಡಬೇಡಿ ಅವನ್ನ. ಸೀದಾ ಹೋಗಿ ಮರ್ಡರ್ ಅಟೆಂಪ್ಟ್ ಅಂತ ಅವನ ಮೇಲೆ ಕಂಪ್ಲೇಂಟ್ ಕೊಡಿ. ಅಂತೂ ಆ ಪುಣ್ಯದ ಗತಿ ಮನೆಯಿಂದ ತೊಲಗದ್ಲಾ? ಹೌದು ಆರ್ತಿ ಅವರೇ. ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೆ? ಖಂಡಿತ ಇಲ್ಲ ಆರ್ತಿ ಅವರೇ. 20 ವರ್ಷ ನಮ್ಮಿಬ್ಬರ ಸಂಬಂಧನ, ಈ ಮನೆ ನೆಮ್ಮದಿನ ಕತ್ತಲಲ್ಲಿಟ್ಟಿದ್ದ ಅರ್ಪಿತಾ ಇವತ್ತು ಮನೆ ಬಿಟ್ಟು ಹೋಗಿರೋದಂತೂ ಸತ್ಯ. ಎಲ್ಲಿ ಆರ್ಯ ಇದಕ್ಕೆ ಅಡ್ಡಿ ಬರ್ತಾನೋ ಅಂತ ನನಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸದ್ಯ ಹಾಗಾಗ್ಲಿಲ್ಲ. ನಂಬೋಕೆ ಆಗ್ತಿಲ್ಲ ಸೂರ್ಯವ್ರೆ. ನೀವು ಅವ್ರು ಯಾವತ್ತು ಮನೆಗೆ ಬಂದು ಸಾಕ್ಷಿ ವಿಷಯಕ್ಕೆ ಜಗಳ ಮಾಡ್ಕೊಂಡು ಹೋದ್ಮೇಲಂತೂ ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಂಡ್ಬಿಟ್ಟಿದೆ. ಅಷ್ಟು ಸುಲಭವಾಗಿ ಮುಗಿದು ಹೋಗೋ ಸಂಬಂಧ ಅಲ್ಲ ಆರ್ತಿ ಅವರೇ ನಮ್ದು. ಇನ್ನೂ ವರ್ಷಾನ್ಗಟ್ಲೆ ನೀವು ನನ್ನನ್ನು ಸಹಿಸ್ಕೋಬೇಕು. ಇಷ್ಟು ದಿನ ಕತ್ಲಲ್ಲೇ ಇದೆ ನಮ್ಮ ಸಂಬಂಧಕ್ಕೆ, ಈಗ ಬೆಳಕು ಬರ್ತಾ ಇದೆ. ಹೌದು ಸೂರ್ಯವ್ರೆ, ನಾವಿಬ್ರು ಒಂದಾಗಕ್ಕೆ ಪದೇ ಪದೇ ಅಡ್ಡ ಬರ್ತಿದ್ದ ಅನುಮಾನದ ಮೋಡಗಳು ಇವತ್ತು ಕರೆಕ್ಟು. ಇನ್ನು ನೀವು ಈ ಮನೆಗೆ ಬರೋದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ ಆರ್ತಿ ಅವರೇ. ಇನ್ನು ಒಂದು ಕ್ಷಣನೂ ನಿಮ್ಮಿಂದ ದೂರ ಇರೋ ಮನಸ್ಸು ನನಗಿಲ್ಲ ಸೂರ್ಯವ್ರೆ. ನನಗೂ ಅಷ್ಟೇ. ನೀವು ಈ ಮನೆಗೆ ಬರೋ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹಾಗಾದ್ರೆ ಈಗಲೇ ಬಂದ್ಬಿಡ್ಲಾ? ಬಂದರೆ ಈಗಲೇ ನಿಮ್ಮನ್ನು ನೋಡೋ ಭಾಗ್ಯ ಸಿಗುತ್ತೆ. ಆದರೂ ಬೇಡ. ಯಾಕೆ? ನನ್ನ ಬದುಕಿಗೆ ಹೊಸ ರೂಪ ಕೊಟ್ಟ ದೇವತೆ ನೀವು. 20 ವರ್ಷದ ವನವಾಸದ ಜೀವನ ಮುಗಿಸ್ಕೊಂಡು ನಮ್ಮ ಮನೆ ಕಾಲಿಡ್ತಿದ್ದೀರಾ. ಸಿಂಪಲ್ ಆಗಿ ನಿಮ್ಮನ್ನ ಮನೆಗೆ ತುಂಬಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಳೆ ಕಾಲದಲ್ಲಿ ರಾಜ ಆದವನು ಮಹಾರಾಣಿನ ಕರ್ಕೊಂಡು ಬರ್ತಿದ್ರಲ್ಲ, ಅಷ್ಟೇ ಅದ್ದೂರಿಯಾಗಿ ನಿಮ್ಮನ್ನ ಕರ್ಸ್ಕೋಬೇಕು ಅಂತ ಆಸೆ. ಹಾಗಾದ್ರೆ ಆನೆ ಮೇಲೆ ಅಂಬಾರಿನೂ ಇರುತ್ತಾ? ನೀವು ಆರ್ಡರ್ ಮಾಡಿದ್ರೆ ಅಂಬಾರಿ ಮೇಲೆ ಕೂರಿಸಿ ನಿಮ್ಮನ್ನ ಮನೆಗೆ ಕರ್ಸ್ಕೊತೀನಿ. ಹೇಗೋ ದಸರಾ ಮುಗ್ದಿದೆಯಲ್ವಾ, ಅರ್ಜುನ ಫ್ರೀ ಆಗಿದ್ದಾನಂತೆ, ಆರ್ಡರ್ ಮಾಡ್ಲಾ? ಹಾಗೆಲ್ಲ ಏನು ಬೇಡಪ್ಪ. ಯಾರೇ ಅದು ನಿನ್ನ ಅಂಬಾರಿ ಮೇಲೆ ಕೂರ್ಸ್ಕೊಂಡು ಹೋಗೋರು? ಸೂರ್ಯರೇ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಸರಿ, ಬಾಯ್. ಬಾಯ್. ಇಷ್ಟು ದಿನ ಆದ್ಮೇಲೆ ಸೂರ್ಯ ಅವ್ರ ಜೊತೆ ಇಷ್ಟು ಸಂತೋಷವಾಗಿ ಮಾತಾಡ್ತಾ ಇದೀಯಾ? ಏನ್ ಸಮಾಚಾರ? ಅಮ್ಮ, ನಿಮ್ಗೆಲ್ಲ ಗುಡ್ ನ್ಯೂಸ್. ಏನು ಹೇಳಿದ್ರೆ ನಾವು ಖುಷಿ ಪಡ್ತೀವಿ. ಅರ್ಪಿತಾ ಮನೆ ಬಿಟ್ಟು ಹೋದ್ಲಂತಮ್ಮ. ಅಮ್ಮ, ನಿಜ ಹೇಳ್ತಿದ್ಯಾ ನೀನು? ಹ್ಞೂ ಕಣೋ, ಸೂರ್ಯರು ಈಗಷ್ಟೇ ಫೋನ್ ಮಾಡಿ ಹೇಳಿದ್ರು. ನನಗೆ ಶಾಕ್ ಆಯ್ತು. ಅದು ನಿಜ ಅಂತ ಗೊತ್ತಾದ್ಮೇಲೆ ತುಂಬಾ ಸಂತೋಷ ಆಯ್ತು. ಸದ್ಯ ಆ ಮನೆಯಿಂದ ಪೀಡೆ ತೊಲಗ್ತಲ್ಲ. ಹಲೋ, ಅವಳಾಗೇನು ಹೋಗಿಲ್ಲ ಶೋಭಾ, ಹೋಗಂಗ್ ಮಾಡಿದ್ದು ಈ ಅಣ್ಣ. ಹೇಗೋ ಒಟ್ನಲ್ಲಿ ಮನೆ ಬಿಟ್ಟು ಹೋದ್ರಲ್ಲ, ಇನ್ ಮುಂದೆ ಆದ್ರೂ ನಾವೆಲ್ಲ ಜೊತೆಯಾಗಿ ಒಂದೇ ಮನೇಲಿ ಇರ್ಬೋದು ಅಲ್ವಾ ಅಮ್ಮ? ಹ್ಞೂ ಕಣೆ, ಈಗ ಆ ಮನೆ ನನ್ನ ಮನೆ ಅಂತ ಅನ್ನಿಸ್ತಾ ಇದೆ. ಅರ್ಪಿತಾ ಇದ್ದಷ್ಟು ದಿನ ಆ ಮನೆ ನಂದು ಅಂತ ನನ್ಗೆ ಅನಿಸ್ತಾನೆ ಇರ್ಲಿಲ್ಲ. ಬನ್ನಿ ಹಾಗಾದ್ರೆ ಈಗ್ಲೇ ನಾವ್ ಆ ಮನೆಗೆ ಹೋಗೋಣ. ಡ್ಯಾಡಿ ತುಂಬಾ ಖುಷಿ ಪಡ್ತಾರೆ. ನಡೀರಿ ನಡೀರಿ ನಡೀರಿ. ಒಂದ್ ನಿಮಿಷ,
ಫಸ್ಟ್ ನೀನ್ ಪೂರ್ತಿಯಾಗಿ ರಿಪೇರಿ ಆಗೋ ಆಮೇಲೆ ಹೋಗೋಣ. ಏ ಹೋಗ, ನಾನೇನ್ ರಿಪೇರಿ ಆಗೋದಕ್ಕೆ ಕೆಟ್ಟೋಗಿರೋ ಮೋಟರ್ ಬೈಕಾ? ಅದೆಷ್ಟೋ ವಾಸಿ ಕಣೆ, ಒಂದಿನದಲ್ಲಿ ರಿಪೇರಿ ಮಾಡ್ಬೋದು. ನೀನ್ ನೋಡಿದ್ರೆ ಬ್ಯಾಂಡೇಜ್ ಹಾಕೊಂಡು ವಾರದ ಪೂರ್ತಿ ಎಲ್ಲಾರ ಕಲ್ಲು ಸೇವೆ ಮಾಡಿಸ್ಕೊಂತಿದ್ಯಲ್ಲ. ನೋಡಿ ಅಮ್ಮ ಇವನು. ಸುಮ್ಮನೆರಾ, ಆದಿತ್ಯ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸಾಕ್ಷಿ. ನಾವೆಲ್ಲರೂ ನಿನ್ಗೊಂದು ಒಳ್ಳೆ ಹುಡುಗನ ಹುಡುಕಿ ನಿಶ್ಚಿತಾರ್ಥ ಟೈಮಿಗೆ ನಾವೆಲ್ಲರೂ ಆ ಮನೆಗೆ ಬರ್ತೀವಿ, ಓಕೆನಾ? ಅಮ್ಮ ಹೇಳಿದ್ರೆ ಮುಗೀತು, ಅದೇ ಫೈನಲ್.